ಗುಡ್ ಮಾರ್ನಿಂಗ್, ನಾನು ವಾಣಿ ರವಿಶಂಕರ್. ಇವತ್ತೇನು ಡಿಶ್ ಮಾಡ್ತಾ ಇದ್ದೀನಿ ಗೊತ್ತಾ? ಟಿಫನ್ ಬಾಕ್ಸ್ಗೆ ರವಾ ಸ್ಯಾಂಡ್ವಿಚ್. ಇದಕ್ಕೇನು ಬೇಕು ಪದಾರ್ಥಗಳು ಹೇಳ್ತೀನಿ ನಾನು ನಿಮಗೆ. ಕ್ಯಾಪ್ಸಿಕಮ್, ಕ್ಯಾರೆಟ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಬೋಂಡಾ ಮೆಣಸಿನ್ಕಾಯಿ, ಒಣ ದ್ರಾಕ್ಷಿ, ಉಪ್ಪು, ಚಟ್ನಿ ಪುಡಿ, ಚಿರೋಟಿ ರವೆ, ಶುಂಠಿ, ಲಿಂಬೆಹಣ್ಣು. ಫಸ್ಟ್ ಇದಕ್ಕೆ ಪ್ರೊಸೀಜರ್ ನಾನು ಹೇಳ್ತೀನಿ. ಚಿರೋಟಿ ರವೆನ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಸಾಮಾನ್ಯ ಚಿರೋಟಿ ರವೆ ಹಾಕಿ ರವಾ ದೋಸೆ ಮಾಡಿದರೆ ಅದು ಕ್ರಿಸ್ಪಿ ಆಗೇ ಇರುತ್ತೆ ಅದು. ಸೊ ಇದು ಕಲಸಿದ್ದೀನಿ, ಇದು ನೆನೀತಾ ಇರಲಿ. ಇವಾಗ ಇದ್ರ ಮೇಲೆ ನಾವೇನೇನು ಹಾಕ್ತೀವೋ ದೋಸೆ ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್, ಕ್ಯಾರೆಟ್, ಈರುಳ್ಳಿ ಎಲ್ಲ ಫೈನಲಿ ಚಾಪ್ಡ್ ಆದರೆ ಚೆನ್ನಾಗಿರುತ್ತೆ. ಇದು ಬೋಂಡಾ ಮೆಣಸಿನ್ಕಾಯಿ, ಖಾರ ಕೊಡೋದಿಲ್ಲ, ಬೀಜ ತೆಗೆದಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ಇದಕ್ಕೆ ಒಣ ದ್ರಾಕ್ಷಿ. ತಿನ್ಬೇಕಾದ್ರೆ ಮಧ್ಯ ಮಧ್ಯ ಸ್ವಲ್ಪ ಸ್ವೀಟಿಶ್ ಕೊಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಎಷ್ಟು ಬೇಕಾಗುತ್ತೋ ಅಷ್ಟು, ಸ್ವಲ್ಪ ಶುಂಠಿ ತುರಿ, ಒಂದು ಸ್ವಲ್ಪ ಲಿಂಬೆಹಣ್ಣು ರಸ. ಸೊ ಇದು ಕ್ಲೀನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ತವಾ ಆನ್ ಮಾಡ್ಕೊಂಡ್ಬಿಟ್ಟು ದೋಸೆ ಹೊಯ್ಯೋಣ. ಈಗ ತವಾ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಈ ರೀತಿ ಈರುಳ್ಳಿಯಿಂದ ರಬ್ ಮಾಡಿದರೆ ಆ ಈರುಳ್ಳಿ ಒಂದು ಅರೋಮನೂ ಬರುತ್ತೆ, ಮತ್ತು ಎಣ್ಣೆ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಟೇಸ್ಟ್ ಕೊಡುತ್ತೆ. ಸೊ ತವಾ ಕಾದಿದೆ, ಇವಾಗ ತವಾ ಮೇಲೆ ಹಾಕೋಣ. ಇವಾಗ ಇದಕ್ಕೆ ನಾನೇನು ಚಟ್ನಿ ಪುಡಿ ತೊಗೊಂಡಿದ್ದೀನಿ ಇಲ್ಲಿ, ಈ ಚಟ್ನಿ ಪುಡಿನ ಸ್ಪ್ರೆಡ್ ಮಾಡ್ಕೊಳ್ಳೋದು. ಸೊ ಇವಾಗ ನಾವೇನು ಕಲಸಿ ಇಟ್ಕೊಂಡಿದ್ದೀವೋ ಆ ಮಿಶ್ರಣ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ. ಇದನ್ನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸೋಣ. ಕೆಳಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿರುತ್ತೆ. ಸೊ ನಮ್ಮ ರವಾ ದೋಸಾ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸೊ ನಮ್ಮ ರವಾ ದೋಸಾ ಸ್ಯಾಂಡ್ವಿಚ್ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಮತ್ತೆ ನಾಳೆ ಟಿಫನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.